ಹೆಲೋ ಸ್ಟೂಡೆಂಟ್ಸ್, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಆಫಿಷಿಯಲ್ ಆಗಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನ್ ಅನ್ನು ತಿಳ್ಕೊತಾ ಹೋಗೋಣ. KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ನಮ್ಮ KA ಕಡೆಯಿಂದ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಒಂದು ಮಹತ್ವದ ಅಪ್ಡೇಟ್ ಅನ್ನು ತಿಳಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಈಗ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂತಹ ಮಾಹಿತಿ ನಿಮ್ಮ ಆಪ್ಷನ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಓಕೆನಾ? ಸೊ ಈಗ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಬರ್ತಿದೆ. ಸೊ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಈಗ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು ಅಫಿಷಿಯಲ್ ನೋಟಿಫಿಕೇಶನ್. ಸೊ ಇದರಲ್ಲಿ ಯಾವ ಮಾಹಿತಿ ಇದೆ ಅದನ್ನ ನಾವು ತಿಳ್ಕೊಬಿಡೋಣ ಮೊದಲಿಗೆ. ಸೊ ಈಗಾಗಲೇ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ನಮ್ಮ KA ಕಡೆಯಿಂದ. ನೆಕ್ಸ್ಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇದೆ ನೋಡಿ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾದರೂ ಅವಶ್ಯಕತೆ ಅಥವಾ ಅಗತ್ಯ ಇದ್ದರೆ ಮಾತ್ರ ನೀವು 27/8/2024 ಬೆಳಿಗ್ಗೆ 11 ಗಂಟೆ ಒಳಗಡೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಅಥವಾ ಇದುವರೆಗೂ ಯಾರಾದರೂ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡದೇ ಇದ್ರೆ ನೀವು ಈಗ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಸೊ ತುಂಬ ವಿದ್ಯಾರ್ಥಿಗಳು ಈ ರೀತಿ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ಗೆ ಅವರು ಆಪ್ಷನ್ ಎಂಟ್ರಿ ಮಾಡೋದಿಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ನಂತರ ಕಟ್ ಆಫ್ ಅನ್ನು ಚೆಕ್ ಮಾಡಿಕೊಂಡು ವಿದ್ಯಾರ್ಥಿಗಳು ಸಹ ಆಪ್ಷನ್ ಎಂಟ್ರಿನ ಮಾಡ್ತಾರೆ. ಸೊ ಈ ದಿನಾಂಕ 27/8/2024 ಬೆಳಿಗ್ಗೆ 11 ಗಂಟೆವರೆಗೂ ಸಹ ಅವಕಾಶ ಇದೆ ಅಂತ ಹೇಳಿ ನೋಟಿಫಿಕೇಶನ್ ಪ್ರಕಾರ ನಮ್ಮ KA ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಈಗ ನಾವು ಕಂಪ್ಲೀಟ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರಾ, ಎಡಿಟ್ ಮಾಡಿದ್ರಾ, ಓಕೆನಾ? ಸೊ ಇದೇ ನಿಮಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಓಕೆನಾ? ಸೊ ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಿ ಆಪ್ಷನ್ ಎಂಟ್ರಿಗೆ ಹೊಸ ಕಾಲೇಜಸ್ಗಳನ್ನೆಲ್ಲ ಆ್ಯಡ್ ಮಾಡಿ. ಓಕೆನಾ? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದನ್ನು ತಿಳ್ಕೊಳೋದಾದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ನಂತರ ನಮ್ಮ KA ಕಟ್ ಆಫ್ ಅನ್ನು ಬಿಡುಗಡೆ ಮಾಡಲಾಗಿದೆ. ನಾನು ಸಹ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿದ್ಯಾರ್ಥಿಗಳು ಚೆಕ್ ಮಾಡಿ. ಓಕೆನಾ? ಸೊ ಕಟ್ ಆಫ್ ಅಲ್ಲಿ ವಿದ್ಯಾರ್ಥಿಗಳ ನಿಮ್ಮ ರ್ಯಾಂಕ್ಗೆ ಆಧಾರದ ಮೇಲೆ ಅಂತಂದ್ರೆ ಒಂದು ನಿಮ್ಮ ರ್ಯಾಂಕ್ ಸುತ್ತಮುತ್ತ ಇರ್ತಕ್ಕಂಥ ರ್ಯಾಂಕ್ಗಳಿಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಸೊ ಆ ಒಂದು ಕಾಲೇಜಸ್ಗಳನ್ನೆಲ್ಲ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಯಾಕೆ ಅಂತಂದರೆ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಒನ್ಸ್ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಓಕೆನಾ? ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಆ್ಯಂಡ್ ಇನ್ನೊಂದು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ, ನೀವು ಎಷ್ಟು ಕಾಲೇಜನ್ನು ಬೇಕಾದರೂ ಆಪ್ಷನ್ ಆ್ಯಡ್ ಮಾಡ್ಬೋದಾಗಿರುತ್ತೆ. ದೆರ್ ಈಸ್ ನೋ ಲಿಮಿಟ್ ಫಾರ್ ದಿಸ್. ಓಕೆನಾ? ಸೊ ಯಾವುದೇ ರೀತಿ ಲಿಮಿಟ್ ಇಲ್ಲ ಇದಕ್ಕೆ. ನೀವು ಎಷ್ಟು ಕಾಲೇಜನ್ನು ಬೇಕಾದರೂ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಓಕೆನಾ? ಸೊ ಇದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಸಹ ಪಾರ್ಟಿಸಿಪೇಟ್ ಮಾಡಿ. 27ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. 27ನೇ ತಾರೀಕಿನ 11 ಗಂಟೆ ಒಳಗಡೆ ನೀವು ಆಪ್ಷನ್ ಎಂಟ್ರಿಗೆ ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜಸ್ಗಳನ್ನು ತುಂಬಿಸಿ. ಓಕೆನಾ? ಇನ್ನೊಂದೇನಂತಂದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗಿರುತ್ತೆ. ಸೊ ತುಂಬ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಬಟ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಕೋರ್ಸನ್ನು ಮಾಡೋದಕ್ಕೆ. ಆ ರೀತಿ ಆಗೋದು ಬೇಡ. ನಿಮಗೆ ಆ ಒಂದು ಕಾಲೇಜಲ್ಲಿ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ ಮಾತ್ರ ನೀವು ಆ ಒಂದು ಕಾಲೇಜಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಅಗತ್ಯ ಇದ್ದರೆ ಮಾತ್ರ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಈಗಾಗಲೇ ನೀವೆಲ್ಲ ಕರೆಕ್ಟಾಗಿ ಆಪ್ಷನ್ಸ್ನ ಮಾಡಿದರೆ ಮತ್ತೊಮ್ಮೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನನ್ನ ಪ್ರಕಾರ ನೋಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಸಹ ಮತ್ತೊಮ್ಮೆ ಎಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂತಹ ಎಲ್ಲ ಕಾಲೇಜಸ್ಗಳನ್ನು ನೀವು ಆ್ಯಡ್ ಮಾಡಿ. ಯಾಕೆ ಅಂತಂದರೆ ಇದೇ ಲಾಸ್ಟ್ ಚಾನ್ಸ್ ಅಲ್ವಾ? ಅದಕ್ಕೋಸ್ಕರ ಮತ್ತೆ ಈ ಅವಕಾಶ ಸಿಗೋದಿಲ್ಲ ನಿಮಗೆ. ಎಲ್ಲರೂ ಸಹ ಎಲ್ಲ ಕಾಲೇಜಸ್ಗಳನ್ನು ನಿಮಗೆ ಇಷ್ಟ ಇರ್ತಕ್ಕಂತಹ ಎಲ್ಲ ಕಾಲೇಜಸ್ಗಳನ್ನು ನೀವು ಆ್ಯಡ್ ಮಾಡಿ. ಓಕೆನಾ? ಅದು ಸಹ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಆ ಒಂದು ಸೀಟ್ ಏನಾದರೂ ಅಲಾಟ್ ಆದರೆ ಆ ಒಂದು ಸೀಟಲ್ಲಿ ನೀವು ಕೋರ್ಸ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ. ಆ್ಯಂಡ್ ತುಂಬ ವಿದ್ಯಾರ್ಥಿಗಳು ನಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರು. ಓಕೆ, ಟೆನ್ಷನ್ ಬೇಡ. ಈಗ ಮಾಕ್ ಅಲಾಟ್ಮೆಂಟ್ನ ಕಟ್ ಆಫ್ ಬಂದಿದೆ ಅಲ್ವಾ? ಸೊ ಅದರಲ್ಲಿ ಚೆಕ್ ಮಾಡಿ. ಓಕೆನಾ? ಸೊ ಅದರಲ್ಲಿ ಇರ್ತಕ್ಕಂಥ ಕಾಲೇಜಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಆಸುಪಾಸಿನ ರ್ಯಾಂಕ್ಗಳಿಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಆ ಕಾಲೇಜಸ್ಗಳನ್ನೆಲ್ಲ ನೋಟ್ ಮಾಡಿಕೊಂಡು ನೀವು ಆಪ್ಷನ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ನೀಟಾಗಿ ಆಪ್ಷನ್ ಮಾಡಿ. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಬೇಕು. ಸೊ ಆ ಥರ ನೀವು ಆಪ್ಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಅಪ್ಡೇಟ್ಸ್ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆಲ್ ದಿ ಬೆಸ್ಟ್.